ಇವತ್ತಿನ ಕಾಲಕ್ಕೆ ಮತ್ತು ಯಾವತ್ತಿನ ಕಾಲಕ್ಕೂ ಕೂಡ ಅಂದರೆ ಕಥೆಗಳು ಹೇಳೋದು ತುಂಬ ಮುಖ್ಯ. ಅಂದರೆ ಇವತ್ತು ನಾವು ಯುದ್ಧಗಳ ಕಾಲದಲ್ಲಿ, ಒಂದು ಪಾಪ್ಯುಲರ್ ಕಲ್ಚರ್ ಮುಖಕ್ಕೆ ಹೊಡೆಯುವಂಥ ಕಾಲದಲ್ಲಿ, ಕ್ಯಾಪಿಟಲಿಸಮ್ ಇರುವಂಥ ಒಂದು ಕಾಲದಲ್ಲಿ, ಒಂದು ಕನ್ಸ್ಯೂಮರಿಸಮ್ ನಮ್ಮನ್ನು ಅಂದರೆ ಟೇಕ್ ಓವರ್ ಮಾಡುವಂಥ ಕಾಲದಲ್ಲಿ ನಾವು ಮನುಷ್ಯರ ಕಥೆಗಳನ್ನ ಹೇಳೋದು ತುಂಬ ಮುಖ್ಯ ಅಂತ ಅನಿಸುತ್ತೆ. ನಾನು ದಾದಾ ಪೀರ್ ಜಯಮನ್, ನಮ್ಮದು ಹಗರಿಬೊಮ್ಮನಹಳ್ಳಿ. ನಾನು ಮೂಲತಃ ಕವಿ, ಕಥೆಗಾರ, ಅನುವಾದಕ. ಸೊ ನಾನು ಮುಸ್ಲಿಮಲ್ಲಿ ಪಿಂಜಾರ್ ಸಮುದಾಯಕ್ಕೆ ಸೇರಿದಂತಹ ಹುಡುಗ. ನಾನು ಕೊಟ್ಟೂರಲ್ಲಿ ಓದಿದ್ದು ಮಠದ ಶಾಲೆ. ಅಲ್ಲಿಂದ ನಾವು ಬೊಮ್ಮನಹಳ್ಳಿಗೆ ಬಂದವಾಗ ನಾವು ಓದಿದ್ದು ರಾಷ್ಟ್ರತಾನ ಶಾಲೆಯಲ್ಲಿ. ನಾನು ಓದಿದ್ದು 2 ಸ್ಕೂಲ್ಗಳಲ್ಲೂ ನಮಗೆ ಕನ್ನಡ ಟೀಚರ್ಸ್, ಒಳ್ಳೆ ಟೀಚರ್ಸ್ ಸಿಕ್ಕಿದ್ರು. ನನ್ನ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಇಬ್ಬರು ತುಂಬ ನನ್ನ ಎಂಕರೇಜ್ ಮಾಡಿದ್ರೆ ನನಗೆ ಅಂದರೆ ಕನ್ನಡ ಅಷ್ಟು ಆಪ್ತ ಆಯಿತು ಅಂತ ನಂಗೆ ಅನಿಸುತ್ತೆ. ಇವಾಗಲೂ ಯಾರಾದರೂ ಸಿಕ್ಕಿದವಾಗ ಹೇ ಮುಸ್ಲಿಮ್ ಆದರೂ ನೀವು ಎಷ್ಟು ಚೆನ್ನಾಗಿ ಅಂದರೆ ಕನ್ನಡ ಮಾತಾಡ್ತೀರಾ ಅಂದವಾಗ ನನಗೆ ಖುಷಿನೂ ಆಗುತ್ತೆ, ಇರಿಟೇಟು ಆಗುತ್ತೆ. ಯಾಕೆ? ಬಿಕಾಸ್ ಐ ಕನ್ಸಿಡರ್ ಮೈ ಸೆಲ್ಫ್ ಎಸ್ ಅಂದರೆ ಕನ್ನಡದ ಬರಹಗಾರ ಅಂತ. ನಾನಿವಾಗ ಹಿಂದಕ್ಕೆ ತಿರುಗಿ ನೋಡಿದವಾಗ ನಂಗೆ ಅನಿಸುತ್ತೆ ನನ್ನ ಬಾಲ್ಯದಲ್ಲಿದ್ದ ಜೀವನ ಅದು ಅಂದರೆ ಮತ್ತೆ ರಿಕರ್ ಆಗ್ತಾ ಇರುತ್ತೆ. ಅಂದರೆ ನಾವು ಹುಟ್ಟಿದ್ದು, ಬೆಳೆದಿದ್ದು, ಅಲ್ಲಿದ್ದ ಬಡತನ, ಅಂದರೆ ಜಾತಿ ಕಾರಣಕ್ಕೆ, ವರ್ಗದ ಕಾರಣಕ್ಕೆ, ಜೆಂಡರ್ ಕಾರಣಕ್ಕೆ ಆದ ಒಂದಿಷ್ಟು ಅನುಭವಗಳು ಅಂದರೆ ಮತ್ತೆ ನನ್ನ ಅಂದರೆ ಕಥೆಗಳು ಬರ್ತಾ ಇರುತ್ತೆ. ಅದು ಬೇರೆ ಬೇರೆ ಫಾರ್ಮ್ಸಲ್ಲಿ ಬರುತ್ತೆ. ಒಂದು ಕಡೆ ಹೇಳ್ತಾರೆ ನಾವು ಯಾವಾಗಲೂ ಬರೆಯೋದು ಒಂದೇ ಕಥೆನ, ಬಟ್ ವಿ ಅಪ್ರೋಚ್ ಇನ್ ಡಿಫ್ರೆಂಟ್ ಆ್ಯಂಗಲ್ಸ್ ಆ್ಯಸ್ ವಿ ಗ್ರೋ ಅಂತ. ಸೊ ನನ್ನ ಕಥೆಗಳಲ್ಲಿ ಅದು ಬಂದಿದೆ. ಇವಾಗ ಕೊಟ್ಟೂರಲ್ಲಿದ್ದಾವಾಗ ಅಲ್ಲಿನ ಅನುಭವಗಳು ಬಂದಿದೆ. ಆಮೇಲೆ ಅಲ್ಲಿಂದ ಹಗರಿಬೊಮ್ಮನಹಳ್ಳಿ ಅಂತ ಒಂದು ಜಾಗಕ್ಕೆ ಬಂದವಾಗ ಅಲ್ಲಿರೋವಂಥ ಒಂದು ಪಾಲಿಟಿಕ್ಸ್ ಆಗಿರ್ಬೋದು, ಜಿಯೋಗ್ರಫಿಯಲ್ಲಿ ಅಲ್ಲಿರೋ ಜನಗಳು, ಅಲ್ಲಿರೋವಂಥ ಒಂದು ಹೇಗೆ ಇಡೀ ಒಂದು ಜಿಯೋಗ್ರಫಿ ವರ್ಕ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಪಾಲಿಟಿಕ್ಸ್, ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಪಾಲಿಟಿಕ್ಸ್, ಇನ್ ಟರ್ಮ್ಸ್ ಆಫ್ ಸೋ ಮೆನಿ ಥಿಂಗ್ಸ್ ಅಂತ. ಆಗಿದ್ದಾತು ಹೋಗ್ಲಿ ಬೇಡ ಅಲ್ಲಪ್ಪ, ನಾಯಿ ಬೊಗಳಿದ್ರೇನು ದೇವ್ಲೋಕ ಕಾಳಾಕೈತೇನೋ, ಬಾ ನಾನು ನಮಸ್ಕಾರ ಹಾಕ್ಬೇಕು, ನಿನ್ನ ಸನಾಯ ಇಲ್ದ ಅದಕ್ಕೊಂದು ಕಳೆನೇ ಇಲ್ಲ, ಸುಮ್ಮೆದ್ದು ಬಾ ಅಂದ ಕೆಂಚತ್ತೆ ಗಂಡನಿಗೆ ಹಾಲಪ್ಪ ಮಾಮ. ಬರೀ ಕದ್ದು ಮುಚ್ಚಿ ಗಲಾಟೆಯಲ್ಲಿ ಕಣ್ ತಪ್ಪಿಸಿ ಗುಡಿಯೊಳಗೋಗದೆ ಆದ ನಮ್ಮ ಹಣೆ ಬರ. ತಲೆ ಎತ್ತಿ ಯಾವ ಸೊಳೆ ಮಗನಿಗೆ ಹೆದರದೇನೆ ರಾಜಮಹಾರಾಜರಂಗೆ ಹೋಗಿದ್ದು ನಮ್ಮ ಇದ್ರಾಗ ಇಲ್ಲಿ ನೋಡು ಎಂದು ಗುಡಿಸಲಿನ ಗ್ವಾಡಿಯ ಮೂಲೆಯನ್ನೇ ದಿಟ್ಟಿಸುತ್ತಾ ನೋಡಿದ. ಬಡೇಮಿ ಅದಕ್ಕೆ ಕಣಪ್ಪ ನಮ್ಮಂತೋರು ನೋಡಿ ಮಾತಾಡ್ಸಕ ಆ ಸ್ವಾಮಿ ವರ್ಷಕ್ಕೊಂದ್ಸಲ ತೇರೇರಿ ಬರ್ತಾನೆ, ಆ ದೇವ್ರ ಮೇಲೆ ಯಾಕೆ ಮುನಿಸ್ಕಂತ ಹೇಳು ಎಂದು ಜುಲುಮಿ ಮಾಡಿದಳು. ನಮ್ಮ ಹಳ್ಳಿ, ನಮ್ಮ ಊರು ಒಂದು ಪ್ರಪಂಚ ಆದರೆ ಬೆಂಗಳೂರೇ ಒಂದು ಪ್ರಪಂಚ. ಸೊ ಆ ಪ್ರಪಂಚದಲ್ಲಿ ನಾನು ಎದುರ್ಕೊಂಡಂಥ ವ್ಯಕ್ತಿಗಳು, ಆ ಜಾಗ ನನಗೆ ಹಲವಾರು ಕಥೆಗಳನ್ನ ಕೊಟ್ಟಿದೆ. ಸೊ ಅಲ್ಲಿ ನಾನು ಎದುರಂಥ ಕಥೆಗಳು ನನ್ನ ಬರವಣಿಗೆಯಲ್ಲಿ ಬೇರೆ ಬೇರೆ ಫಾರ್ಮ್ಸಲ್ಲಿ ಅದು ಬಂದಿದೆ. ಹಳೆಯ ಬಿಲ್ಡಿಂಗ್ಗಳು, ವಾರಕ್ಕೊಮ್ಮೆ ಬದಲಾಗುವ ಪೋಸ್ಟರ್ಗಳು, ಎಡ ಮತ್ತು ಬಲ ಎರಡೂ ಬದಿಗಳಲ್ಲಿ ಎಸೆಯಲಾಗಿರುವ ಕಸಕ್ಕೆ ಮೋರೆ ಹಾಕಿ ಪ್ಲಾಸ್ಟಿಕ್ಕಿನ ಸಮೇತ ತಿಂದು ಬಿಡುವ ಹಸುಗಳು, ಕತ್ತೆತ್ತಿ ನೋಡಿದರೆ ಒಡಲೊಳಗೆ ವಿದ್ಯುತ್ ಪ್ರವಾಹವನ್ನೇ ಗುಪ್ತಗಾಮಿನಿಯಂತೆ ಹರಿಯಬಿಟ್ಟು ಒಂದನ್ನೊಂದು ಹಾದು ಹೋಗುತ್ತಿರುವ ವಯರುಗಳು, ಅಭಿಮಾನಿ ಗೆಳೆಯರ ಬಳಗಗಳು ಕೂಡಿಕೊಂಡು ರಾಜ್ಯೋತ್ಸವ, ಗಣೇಶ ಚತುರ್ಥಿ, ಮೊಹರಂ, ನಾಯಕ ನಟರುಗಳ ಪುಣ್ಯ ಸ್ಮರಣೆ ಮತ್ತು ಹುಟ್ಟುಹಬ್ಬದ ಆಚರಣೆಗಳ ನಿಮಿತ್ತವಾಗಿ ಕಟ್ಟಿಬಿಟ್ಟ ಫ್ಲೆಕ್ಸು ಹಾಗೂ ಪ್ಲಾಸ್ಟಿಕ್ ಬಾವುಟಗಳು, ದೇಶದ ಬೇರೆ ಬೇರೆ ಭಾಷೆಗಳ ಉಡುಗೆ ತೊಡುಗೆಗಳ ಜನರು ಸರಬರ ಸರಿದಾಡುವ ಆ ಬೀದಿ ಕಥೆಗಳಿಂದ ಕಲಸು ಮೇಲೋಗರವಾಗಿರುವ ವಿಷಯ ಅವನಿಗೆ ಅಲ್ಲಿ ನಡೆಯುತ್ತಾ ಅರಿವಿಗೆ ಬರುತ್ತಾ ಹೋಯಿತು. ಬೆಂಗಳೂರಿಗೆ ಬಂದಮೇಲೆ ನಾನು ಐ ಸ್ಟಾರ್ಟೆಡ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಇನ್ ಕಾಲೇಜಸ್ ಇನ್ ಸ್ಕೂಲ್ಸ್ ಅಂತ ಅದು ಶುರು ಆಯಿತು. ಬಟ್ ಪ್ಯಾರಲ್ ಆಗಿ ನಾನು ಓದ್ತಾ ಇದ್ದಿದ್ದ ಕಾರಣಕ್ಕೋಸ್ಕರ ನನಗೆ ಅಂದರೆ ಬರೆಯೋಕ್ಕೆ ಸಾಧ್ಯ ಆಯಿತು. ನನಗೆ ಇನ್ನೂ ನೆನಪಿದೆ. ಸೊ ನಾನು ಮೊದಲಿಗೆ ಬರೆದಿದ್ದು ಕವಿತೆ. ನಾನು ಬರೆದಿರೋ ಕಥಾ ಸಂಕಲನ ನೀಲಕುರಿಂಜಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಬಂತು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಪ್ರೈಸ್ ಬಂತು. ನೀಲಕುರಿಂಜಿ ಪುಸ್ತಕದಲ್ಲಿ ಅಂದರೆ ಕಥಾ ವಸ್ತುಲಿ ವೈವಿಧ್ಯತೆ ಇದೆ ಅಂತ ಹೇಳಿದ್ದಾರೆ, ತುಂಬ ಭಾವತೀವ್ರತೆ ಕೂಡ ಇದೆ ಅಂತ ಹೇಳಿದರೆ ಎಲ್ಲ ಕಥೆಗಳಲ್ಲೂ ಕೂಡ. ಸೊ ಈವನ್ ಕ್ವಿಯರ್ ಸ್ಟೋರೀಸ್ ಐ ಡಿಡ್ ನಾಟ್ ಪ್ಲ್ಯಾನ್ ಆ್ಯಂಡ್ ರೈಟ್ ಇಟ್. ಅಂದರೆ ನನಗೆ ಅದನ್ನೂ ಪ್ಲ್ಯಾನ್ ಮಾಡಿ ಇದನ್ನು ವರ್ಕ್ ಆಗ್ತಿದೆ ಅಂತ ನಾನು ಹಂಗೆ ಬರೀಲಿಲ್ಲ. ಬಟ್ ನಾನು ಬರೆದೆ ಬಿಕಾಸ್ ಐ ವಾಂಟ್ ಎಕ್ಸ್ಪ್ರೆಸ್ ದೋಸ್ ಸ್ಟೋರೀಸ್ ಇನ್ ದೋಸ್ ಕ್ಯಾರೆಕ್ಟರ್ಸ್ ಆನ್ ಪೇಪರ್. ಅದನ್ನು ಓದುಗರು ತುಂಬ ಮುಕ್ತವಾಗಿಯೇ ಸ್ವೀಕರಿಸಿದ್ದಾರೆ. ಎಷ್ಟೊಂದು ಜನ ಫೋನ್ ಮಾಡಿ ನನಗೆ ಈ ಕಥೆ ಬೇಕಾಗಿತ್ತು ಅಥವಾ ಈ ಕಥೆ ನಂಗೆ ಅಂದರೆ ತುಂಬ ಕನೆಕ್ಟ್ ಆಯಿತು ಅಂತ ಹೇಳಿದ್ದಾರೆ. ಸೊ ನನಗನ್ಸುತ್ತೆ ವಿ ಶುಡ್ ಜಸ್ಟ್ ಎಕ್ಸ್ಪ್ರೆಸ್ ಇರ್ರೆಸ್ಪೆಕ್ಟಿವ್ ಆಫ್ ಪ್ಲ್ಯಾನಿಂಗ್ ಅಂತ. ಅನಂತವನ್ನು ಕರೆತರುವುದೆಂದರೆ ಕೇವಲ ಅನಂತವನ್ನಷ್ಟೇ ಕರೆತರುವುದು ಅಲ್ಲವಲ್ಲ,
ಅವನ ಸಿಟ್ಟು, ಸೆಡವು, ಸಣ್ಣತನ, ದೊಡ್ಡತನ, ಅಹಂಕಾರ, ಕರುಣೆ, ಪ್ರೀತಿ, ಪ್ರೇಮ, ಅವನ ಸಂಗಾತಿ, ಅವನೊಟ್ಟಿಗಿನ ಬಾಂಧವ್ಯಗಳು, ಹೀಗೆ ಅವನೆಲ್ಲ ತಂತುಗಳನ್ನು ಕರೆತರಬೇಕು. ಇವೆಲ್ಲಕ್ಕೂ ನಮ್ಮ ಲೋಕದಲ್ಲಿ ಪ್ರವೇಶವಿದೆಯೇ? ಈಗೇನೋ ಸರಿ, ಮುಂದೆ ಅರ್ಜುನ್ ಇದಕ್ಕೆಲ್ಲ ಒಪ್ಪಿಕೊಳ್ಳುತ್ತಾನೆಯೇ? ಈಗಿನ ಹುಡುಗರಿಗೆ ಎಲ್ಲ ಗೊತ್ತಿರುತ್ತದೆ. ನಾವೇ ಸುಮ್ಮನೆ ಪ್ರಪಂಚದ ಎಲ್ಲ ಅನುಭವಗಳು ನಮಗೆ ಮಾತ್ರ ಇವೆ ಎನ್ನುವ ತರಹ ಕುಣಿಯುತ್ತಿರುತ್ತೇವೆ. ಅಷ್ಟಕ್ಕೂ ಅನಂತವಿಗೆ ಮನೆ ಕಟ್ಟಿಕೊಡಲು ನಾವು ಯಾರು? ಅದೆಲ್ಲ ಹೋಗಲಿ, ಅವನ ಲೋಕದಲ್ಲಿ ನಮಗೆ ಪ್ರವೇಶವಿದೆಯಾ? ಸೊ ನಾನು ಕಥೆಗಳನ್ನ ಬರೆದಿದ್ದೆ, ಅನುವಾದ ಆಗಿತ್ತು. ಸೊ ಕವಿತೆಗಳು ನಾನು ಬರಿತಾನೆ ಇರ್ತೀನಿ. ಬಟ್ ನನಗೆ ಅನಿಸ್ತಾ ಇತ್ತು ಐ ಶುಡ್ ನಾಟ್ ರೈಟ್ ಓನ್ಲಿ ಮೈ ಸ್ಟಾಫ್. ಅಂದರೆ ನನಗೆ ತಾಕಿದ ಕಥೆಗಳನ್ನ ನಾನು ಬರೀಬಾರ್ದು, ಬೇರೆ ಏನೋ ಮಾಡಬೇಕು ಅಂತ ಅನ್ಕೋತಾ ಇರುವಾಗ ನನಗೆ ರೂಮಿ ಹರೀಶ್ ಅವರ ಆತ್ಮಕಥೆ ಸಂಯೋಜನೆ ಮತ್ತು ನಿರೂಪಣೆ ಮಾಡಬೇಕು ಅಂತ ನಂಗೆ ಅನಿಸ್ತು. ಕನ್ನಡದ ಮೊದಲ ಟ್ರಾನ್ಸ್ ಮ್ಯಾನ್ ಆತ್ಮಕಥೆ ಅಂತ ಹೇಳ್ತಾರೆ. ಬಟ್ ಅದರ ಆಚೆಗೂ ಕೂಡ ಅದು ರೂಮಿ ಹರೀಶ್ ಅವರ ಜೀವನ ತುಂಬ ಇನ್ ಟರ್ಮ್ಸ್ ಆಫ್ ಅಂದರೆ ಲೈಫ್ ಆ್ಯಂಡ್ ದ ಕ್ಯಾನ್ವಸ್ ಆ್ಯಂಡ್ ದ ಥಿಂಗ್ಸ್ he did, how much a person can open themselves to society ಅಂತ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆಮೇಲೆ ಚಾಲೆಂಜ್ ಅಂತ ಹೇಳಿದ್ರೆ ಅವರು ರೈಟರ್ ಆಗಿದ್ರು, ಅವರು ಕಾಲಮ್ ಬರಿತಾ ಇದ್ರು, ಮ್ಯೂಸಿಕ್ ಕ್ರಿಟಿಕ್ ಮಾಡ್ತಾ ಇದ್ರು. ಹಿ ಹಿಮ್ಸೆಲ್ಫ್ ಇಸ್ ಅ ಪೋಯೆಟ್. ದೆನ್ ಹಿ ಅಲೋಡ್ ಮೀ ಟು ರೈಟ್ ಆ್ಯಂಡ್ ಕಂಪೋಸ್ ಹಿಸ್ ಆಟೋಬಯೋಗ್ರಫಿ. ನನಗೆ ಒಂದ್ಸರಿ ಒಂದು ಡ್ರಾಫ್ಟ್ ಮುಗಿಸಿ ಹೇಳುವಾಗ ನಾನೇ ಬರಿತಾ ಇದ್ದೆ, ಇಫ್ ಜಸ್ಟ್ ಇನ್ ಮೈ ಟೋನ್. ಸೊ ವಾಟ್ ಯು ಆರ್ ಆ್ಯಡಿಂಗ್ ಆ್ಯಸ್ ಅ ರೈಟರ್ ಯೋರ್ ಸೆಲ್ಫ್ ಅಂತ, ಅದು ನಾನು ಬೇರೆ ಥರದಲ್ಲಿ ನಾವೊಂದು ಕಂಪೋಸ್ ಮಾಡೋಕ್ಕೆ ನನಗೆ ಅದು ಸಹಾಯ ಮಾಡ್ತು. ಅಂದರೆ ಫ್ಯೂ ಚಾಪ್ಟರ್ಸ್ ವಿ ರೋಟ್ ಆಸ್ ಅ ಪೋಯಿಟ್ರಿ ಆ್ಯಂಡ್ ಅದರ್ ಫಾರ್ಮ್ಸ್. ನಡುಬೀದಿಯಲ್ಲಿ ನಿಂತು ಜೋರಾಗಿ ಕೂಗಿದಾಗ ಉದ್ಭವಿಸಿ ತಲೆನೇವರಿಸುವ ತಾಯಿಯೇ, ಕಲೆಯೇ ಒಲವಾದಾಗ ಒಲವಿನ ಭಿನ್ನ ರೂಪಗಳ ಕಾಣಿಸುವ ಗುರುವೆ, ನಿನ್ನ ಜೊತೆ ಕೂತಾಗ ಗೆಳೆಯನಾಗಿ ಕೇಳಿಕೊಳ್ಳುವುದಿಷ್ಟೇ, ಮಾನೋ ಜರಾ ಇತನಿ ಬಾತ್ ಆಜ್ ಜಾನೆ ಕಿ ಜಿದ್ ನಾ ಕರೋ. ಪ್ರಿಯ ಜೋನ್ಪುರಿ ಖಯಾಲ್, ನಡೆಯುವುದಿದೆ ಇನ್ನೊಂದಿಷ್ಟು ದಾರಿ, ನೀನಿರುವ ತಾವುಗಳೇ ಬೆಳದಿಂಗಳ ತಂಪು ರಾತ್ರಿ, ಇನ್ನು ಸ್ವಲ್ಪೇ ಹೊತ್ತು ಕೂತು ಎದುರು ಬದುರು ಮಾತಾಡಿಕೊಳ್ಳೋಣ ನಮ್ಮಿಬ್ಬರ ಉಭಯ ಕುಶಲೋಪರಿ. ಸೊ ಅದು ಕೂಡ ನನಗೆ ಖುಷಿ ಕೊಟ್ಟಂಥ ಒಂದು ಕೆಲಸ. ಆಮೇಲೆ ನನಗೆ ಅದರ ಮೂಲಕ ಒಂದು ಅಂದರೆ ಟ್ರಾನ್ಸ್ ಲೈವ್ಸ್ ಆ್ಯಂಡ್ ಕ್ವಿಯರ್ ಲೈವ್ಸ್ ಕಥೆಗಳನ್ನು ಬೇರೆ ನೆಲೆಗಟ್ಟಲ್ಲಿ ಬೇರೆ ಫಾರ್ಮಲ್ಲಿ ನಂಗೆ ಹೇಳೋಕ್ಕೆ ಅದು ನನಗೆ ಅವಕಾಶ ಕೊಡ್ತು. ಆ್ಯಂಡ್ ದೆನ್ ರೂಮಿ ಆ್ಯಂಡ್ ಐ ಅಂದರೆ ಕೋ-ಫೌಂಡೆಡ್ ದಿಸ್ ಅಂದರೆ ಕ್ವಿಯರ್ ಪೋಟ್ಸ್ ಕಲೆಕ್ಟಿವ್ ಆ್ಯಂಡ್ ದೆನ್ ವಿ ಆರ್ ರನ್ನಿಂಗ್ ಸ್ಟಿಲ್. ಆ ಎಲ್ಲ ಪಾಸಿಬಿಲಿಟಿಗಳಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ಗೆ ಅದು ನಮಗೆ ದಾರಿ ಮಾಡಿಕೊಡ್ತು ಅಂತ ನಂಗೆ ಅನಿಸುತ್ತೆ. ಇವತ್ತು ನಾವು ಅಂದರೆ ಬದುಕ್ತಾ ಇರುವಂಥ ಒಂದು ಕಾಲಘಟ್ಟಕ್ಕೆ ಒಬ್ಬ ಬರಹಗಾರ ಆರಾಮಾಗಿ ಅಂದರೆ ನಮ್ಮ ಒಂದು ದಂತಗೋಪುರಗಳಲ್ಲಿ ಕುತ್ಕೊಂಡು ಬರಿತಾ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದು ನನ್ನ ಮಟ್ಟಿಗಂತೂ ಸಾಧ್ಯ ಇಲ್ಲ. ಬಿಕಾಸ್ ಐ ವಾಂಟ್ ಟು ಅಸೋಸಿಯೇಟ್ ವಿತ್ the collectives which are very much part of a social work and which are responding to society in different forms. I'm interested in telling stories of human resilience and human resistance. ಯಾವಾಗಲೂ ಸಾಹಿತ್ಯ ಅಂದರೆ ಒಬ್ಬ ಕಟ್ಟಕಡೆಯ ವ್ಯಕ್ತಿಯ ಅಳಲಿನ ಕಥೆ ಅಂತಲೇ ಹೇಳ್ತಾರೆ. I'm more interested in how the human beings will get back and bounce back.